ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಗುಪ್ತವಾಗಿ ಮಹಿಳೆಯರ ವಿಡಿಯೋ ಮಾಡೋರಿಗೆ ಸರ್ಕಾರದ ಚಾಟಿ, ಕಠಿಣ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ಸಿಎಂ. ಮಹಿಳೆಯರಿಗೆ ಸಿದ್ದರಾಮಯ್ಯ ಅಭಯ. ಶರಾವತಿ ಹಿನ್ನೀರಿನ ನೂತನ ಸೇತುವೆಗೆ ಬಿಎಸ್ ಯಡಿಯೂರಪ್ಪ ಹೆಸರಿಡಿ, ನಿರ್ದೇಶನ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದ ನ್ಯಾಯಾಲಯ. ನಿಲ್ಲದ ಪಾಲಿಕೆ ನೌಕರರ ಗೋಳು, ಮೂರನೇ ದಿನಕ್ಕೆ ಕಾಲಿಟ್ಟ ಹೋರಾಟ. ರಾಜಕೀಯ ನಾಯಕರ ದಂಡು, ಡೆಲ್ಲಿಯಲ್ಲಿ ಕುಳಿತ ಮಂತ್ರಿಗಳಿಗೆ ಮಾಜಿ ಸಚಿವ ಈಶ್ವರಪ್ಪ ಕ್ಲಾಸ್. ಗುಪ್ತವಾಗಿ ಮಹಿಳೆಯರ ವಿಡಿಯೋ ಮಾಡೋರಿಗೆ ಸರ್ಕಾರದ ಚಾಟಿ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಸಾರ್ವಜನಿಕ ಸ್ಥಳಗಳಲ್ಲಿ ಗುಪ್ತವಾಗಿ ಮಹಿಳೆಯರ ವಿಡಿಯೋ ಚಿತ್ರೀಕರಣ ಮಾಡುವುದು ಹಾಗೂ ಅವರಿಗೆ ಕಿರುಕುಳ ನೀಡುವುದು, ವಿಡಿಯೋಗಳನ್ನು ಜಾಲತಾಣಗಳಲ್ಲಿ ಶೇರ್ ಮಾಡಿ ಅವರ ಮಾನಹಾನಿ ಮಾಡುವುದು ಮಹಿಳೆಯರ ಗೌರವಕ್ಕೆ ಧಕ್ಕೆ ಉಂಟುಮಾಡುತ್ತದೆ. ಇದು ನಮ್ಮ ಕರ್ನಾಟಕದ ಪರಂಪರೆಯಲ್ಲ. ಇಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ಇಂತಹ ಸಾಕಷ್ಟು ಘಟನೆಗಳು ಬೆಳಕಿಗೆ ಬಂದಿದ್ದು, ತಕ್ಷಣವೇ ಕೃತ್ಯ ಎಸಗಿದವರನ್ನ ಬಂಧಿಸುವುದು ಸೇರಿದಂತೆ ಎಲ್ಲ ಅಗತ್ಯ ಕಾನೂನು ಕ್ರಮಗಳನ್ನು ಸರ್ಕಾರ ಜರುಗಿಸಿದೆ. ಇದರ ಜೊತೆಗೆ ನಾವು ಇಂತಹ ಕೃತ್ಯಗಳ ಮೇಲೆ ತೀವ್ರ ನಿಗಾ ವಹಿಸಿದ್ದೇವೆ. ಮಹಿಳೆಯರು ಕೀಳು ದೃಷ್ಟಿಯ ಅಥವಾ ಯಾವುದೇ ತರವಾದ ಕಿರುಕುಳಗಳ ಭಯವಿಲ್ಲದೆ ಧೈರ್ಯವಾಗಿ ನಡೆಯಲಾರದ ಸ್ಥಿತಿಗೆ ನಮ್ಮ ಸಮಾಜ ಹೋಗುತ್ತಿದೆ ಎಂದಾದರೆ, ನಾಗರಿಕರಾಗಿ ನಾವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆ ಎಂಬುದನ್ನ ಎಲ್ಲರೂ ತಮ್ಮ ಆತ್ಮ ಸಾಕ್ಷಿಯನ್ನೊಮ್ಮೆ ಪ್ರಶ್ನಿಸಿಕೊಳ್ಳಬೇಕಿದೆ. ಇವು ನಮ್ಮ ಸಾಮಾಜಿಕ ಮೌಲ್ಯಗಳಿಗೆ ವಿರುದ್ಧವಾದುದವು ಮಾತ್ರ ಅಲ್ಲ, ಕಾನೂನಿನ ರೀತಿಯಲ್ಲಿ ಶಿಕ್ಷಾರ್ಹ ಅಪರಾಧಗಳ ಕೂಡ ಹೌದು. ನಾಡಿನ ಮಹಿಳೆಯರ ಜೊತೆ ನಮ್ಮ ಸರ್ಕಾರ ದೃಢವಾಗಿ ನಿಂತಿದೆ. ನಿಮ್ಮ ಸುರಕ್ಷತೆ ಮತ್ತು ಘನತೆ ನಮ್ಮ ಸರ್ಕಾರದ ಆದ್ಯತೆಯಾಗಿದೆ. ನಿಮ್ಮ ಮೇಲಿನ ದೌರ್ಜನ್ಯಗಳ ವಿರುದ್ಧ ತೀಕ್ಷ್ಣ ಪ್ರತಿಕ್ರಿಯೆಗೆ ನಾವು ಬದ್ಧರಿದ್ದೇವೆ ಎಂಬುದನ್ನು ನಾಡಿನ ನನ್ನ ಎಲ್ಲ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ತಿಳಿಸಲು ಬಯಸುತ್ತೇನೆ ಎಂದಿದ್ದಾರೆ.
ಯಾರೇ ಆಗಲಿ ಮಹಿಳೆಯರ ಘನತೆಗೆ ಚ್ಯುತಿ ಉಂಟು ಮಾಡುವ ವಿಡಿಯೋಗಳು ಅಥವಾ ಖಾತೆಗಳನ್ನು ಆನ್ಲೈನ್ನಲ್ಲಿ ನೋಡಿದರೆ ತಕ್ಷಣವೇ ಸೈಬರ್ ಸೆಲ್ನ ದೂರವಾಣಿ ಸಂಖ್ಯೆ 1930ಗೆ ಕರೆ ಮಾಡಿ ಅಥವಾ ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ನೀವೆಲ್ಲರೂ ಜೊತೆಗೂಡಿ ಪ್ರತಿ ಮಹಿಳೆಯರಿಗೂ ಸುರಕ್ಷಿತವಾಗಿ, ಗೌರವದಿಂದ ಮತ್ತು ಸ್ವತಂತ್ರದಿಂದ ಬದುಕುವ ಶ್ರೇಷ್ಠ ಕರ್ನಾಟಕವನ್ನು ನಿರ್ಮಿಸೋಣ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕರೆ ನೀಡಿದ್ದಾರೆ. ಶರಾವತಿ ಹಿನ್ನೀರಿನ ಸೇತುವೆಗೆ ಬಿಎಸ್ವೈ ಹೆಸರಿಡಿ, ಬಿಎಸ್ ಯಡಿಯೂರಪ್ಪ ಹೆಸರಿಡುವಂತೆ ಅರ್ಜಿ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಶರಾವತಿ ನದಿ ಹಿನ್ನೀರಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸೇತುವೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಹೆಸರಿಡುವಂತೆ ನಿರ್ದೇಶನ ನೀಡಬೇಕು ಎಂದು ಕೋರಿ ಹೈಕೋರ್ಟ್ಗೆ ಈ ದಿನ ಅರ್ಜಿ ಸಲ್ಲಿಕೆಯಾಗಿದೆ. ಹೌದು, ಶಿವಮೊಗ್ಗದ ಬಿದರೆ ಗ್ರಾಮದ ನಿವಾಸಿ ಕೆ ಹರನಾಥ್ ರಾವ್ ಅವರು ಎಂಬುವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸುನೀಲ್ ದತ್ತ ಯಾದವ್ ಅವರಿದ್ದ ನ್ಯಾಯಪೀಠ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನು ಜುಲೈ 17ಕ್ಕೆ ಮುಂದೂಡಿತು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಹೆಸರನ್ನು ನಾಮಕರಣ
ಎಂದು ಕೋರಿ ಜುಲೈ 7ರಂದು ಕೇಂದ್ರ ಭೂ ಸಾರಿಗೆ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಮನವಿಗೆ ಸಂಬಂಧಿಸಿದಂತೆ ಈವರೆಗೂ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಪರಿಣಾಮವಾಗಿ ಅರ್ಜಿಯನ್ನ ಸಲ್ಲಿಸುತ್ತಿದ್ದು ಮನವಿಯನ್ನ ಪರಿಗಣಿಸಲು ಸೂಚನೆ ನೀಡಬೇಕು ಎಂದು ಅರ್ಜಿಯಲ್ಲಿ ಕೋರಿದ್ದರು. ಸೇತುವೆ ನಿರ್ಮಾಣಕ್ಕೆ ಮೂಲ ಕಾರಣರಾದವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಾಗಿದ್ದಾರೆ. ಇದರ ಹಿಂದೆ ಅವರ ಶ್ರಮ ಸಾಕಷ್ಟಿದೆ. ಅಲ್ಲದೆ ಅರ್ಜಿದಾರರು ಸಲ್ಲಿಸಿರುವ ಮನವಿಯಲ್ಲಿ ಸಾಗರ ತಾಲೂಕಿನ ಜನರ ಸ್ಥಳೀಯ ಭಾವನೆ ಮತ್ತು ಸಾರ್ವಜನಿಕ ಅಭಿಪ್ರಾಯವೂ ಅಡಗಿದೆ. ಅರ್ಜಿದಾರರು ಮನವಿ ಸಲ್ಲಿಸಿದ ಕೆಲ ದಿನಗಳಲ್ಲಿಯೇ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಸೇತುವೆ ಉದ್ಘಾಟನೆಗೊಂಡರೂ ಸೇತುವೆಗೆ ಹೆಸರನ್ನು ಇಡುವ ವಿಚಾರವನ್ನು ಯಥಾಸ್ಥಿತಿಯಲ್ಲಿಡಬೇಕು ಎಂಬುದಾಗಿ ನಿರ್ದೇಶನ ನೀಡುವಂತೆ ಅರ್ಜಿಯಲ್ಲಿ ಮಧ್ಯಂತರ ಮನವಿ ಮಾಡಿದ್ದಾರೆ. ಶಿವಮೊಗ್ಗಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೇರಿ 7 ಹೊಸ ರೈಲುಗಳ ಸೇವೆ ಲಭ್ಯವಾಗಲಿದ್ದು, ರಾಜ್ಯದ 4ನೇ ರೈಲ್ವೆ ಕೋಚಿಂಗ್ ಡಿಪೋ ಆರಂಭವಾಗಲಿದೆ. ಶಿವಮೊಗ್ಗದಿಂದ ತಿರುಪತಿ ಹಾಗೂ ಶಿವಮೊಗ್ಗದಿಂದ ಬೆಂಗಳೂರು ನಡುವೆ ವಂದೇ ಭಾರತ್ ರೈಲುಗಳು ಸಂಚರಿಸಲಿವೆ. ಅಲ್ಲದೆ ಶಿವಮೊಗ್ಗದಿಂದ ಕೇರಳ, ಬಿಹಾರ, ಜಾರ್ಖಂಡ್, ಚಂಡೀಗಢ ಮತ್ತು ಗೌಹಾಟಿಗೂ ರೈಲು ಸೇವೆಗಳು ಆರಂಭವಾಗಲಿವೆ.
ತಾಳಗುಪ್ಪದಿಂದ ಹುಬ್ಬಳ್ಳಿ ಸಂಪರ್ಕಕ್ಕೆ ಸಿದ್ದಾಪುರ ಶಿರಸಿ ಮುಂಡಗೋಡು ತಡಸದ ನಡುವೆ 150 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ನಿರ್ಮಾಣಕ್ಕೆ ಸರ್ವೆ ಆಗಿದೆ. ಈ ಮಾರ್ಗದಲ್ಲಿ 195 ಹೆಕ್ಟೇರ್ ಕೃಷಿ ಭೂಮಿ, 317 ಹೆಕ್ಟೇರ್ ನೀರಾವರಿ, 190 ಹೆಕ್ಟೇರ್ ಅರಣ್ಯ ಭೂಮಿ ಬರುತ್ತದೆ. ಅರಣ್ಯ ಭೂಮಿಗೆ ಬದಲಿಗೆ ಭೂಮಿ ಕೊಡುವ ಕಾರ್ಯ ಆರಂಭವಾಗಿದೆ. ತಾಳಗುಪ್ಪದಿಂದ ಹೊನ್ನಾವರ ರೈಲು ಮಾರ್ಗದ ಸರ್ವೆ ಸಹ ಆಗಿದೆ. ಇಲ್ಲಿ 73% ಅರಣ್ಯ ಬರುವುದರಿಂದ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಚಿಕ್ಕಮಗಳೂರು, ಬೇಲೂರು, ಹಾಸನ ನೂತನ ಮಾರ್ಗಕ್ಕೆ ಸರ್ವೆ ಆರಂಭವಾಗಿದೆ. ಬೀರೂರು, ಶಿವಮೊಗ್ಗ ಡಬ್ಲಿಂಗ್ಗೆ 1900 ಕೋಟಿ ರು ಅನುಮೋದನೆ ನೀಡಲಾಗಿದ್ದು, ಈ ವರ್ಷದಾಂತ್ಯದೊಳಗೆ ಕಾಮಗಾರಿ ಆರಂಭವಾಗಲಿದೆ. ಭದ್ರಾವತಿ, ಚಿಕ್ಕಜಾಜೂರು ನಡುವೆ 73 ಕಿಲೋಮೀಟರ್ ರೈಲು ಮಾರ್ಗ ಸರ್ವೆಗೆ ಟೆಂಡರ್ ಆಗಿದೆ. ಇದು ವಿಐಎಸ್ಎಲ್ಗೆ ಅದಿರು ಸಾಗಿಸಲು ಅನುಕೂಲವಾಗುತ್ತದೆ. ನೂತನ ರೈಲು ಯೋಜನೆಗಳ ಕುರಿತು ಸಂಸದ ಬಿವೈ ರಾಘವೇಂದ್ರ ಮಾಹಿತಿ ನೀಡಿದರು. ಇನ್ನೊಂದು ಐತಿಹಾಸಿಕವಾದಂಥ ಒಂದು ಟರ್ನಿಂಗ್ ಪಾಯಿಂಟ್ ಇನ್ ರೈಲ್ವೆ ಸೆಕ್ಟರ್ನಲ್ಲಿ ನಮಗೆ ಜನವರಿ ಫೆಬ್ರವರಿ ಒಳಗೆ ನಮ್ಮ ಕೋಟೆಂಗೂರು ಕೋಚಿಂಗ್ ಡಿಪೋ 6 ಪಿಟ್ ಲೈನ್ಗಳು ಬರ್ತಾ ಇದೆ. ಅಲ್ಲಿ 6 ಲೈನ್ಗಳನ್ನ ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡಪ್ ಅಲ್ಲಿ ಆಗ್ತಾ ಇದೆ. ಅಲ್ಲಿ ಹಾಗಾಗಿ ಬರುವಂತದಿಂದೆಲ್ಲ ಜಂಕ್ಷನ್ ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಶಿವಮೊಗ್ಗದಿಂದ ರಾಣೆಬೆನ್ನೂರು ಲಿಂಕ್ ಆಗ್ತಾ ಇದೆ. ಬರುವಂತದಿಂದಲ್ಲಿ ಸುಮಾರು 6-7 ದಿಕ್ಕಿನಲ್ಲಿ ಸರ್ವೆ ಆಗ್ತಾ ಇದೆ. ನಮ್ಮ ಶಿವಮೊಗ್ಗದಿಂದ ಶೃಂಗೇರಿ ಮುಖಾಂತರ ಮಂಗಳೂರಿಗೆ ನಮ್ಮ ಶಿವಮೊಗ್ಗದಿಂದ ಭದ್ರಾವತಿಯಿಂದ ಲಿಂಕಿಂಗ್ ಇರ್ಬೋದು, ಚಿಕ್ಕಜಾಜೂರು ಇರ್ಬೋದು, ನಮ್ಮ ತಾಳಗುಪ್ಪದಿಂದ ಹೊನ್ನಾವರ ಒಂದು ಲೈನು, ಇನ್ನೊಂದು ಸಿದ್ದಾಪುರಕ್ಕೆ ಈಗ ಆಲ್ರೆಡಿ ಸರ್ವೆ ಆಗಿದೆ. ಈ ರೀತಿ 4 ಬರುವಂತದಿಂದಲೇ ಶಿವಮೊಗ್ಗಕ್ಕೆ ಒಂದು ಅತ್ಯುತ್ತಮವಂತ ರೈಲ್ವೆ ಕ್ಷೇತ್ರದ ಒಂದು ಕೇಂದ್ರ ಆಗುತ್ತೆ. ಹಾಗಾಗಿ ಇದಕ್ಕೆ ಪೂರಕವಾಗಿ ನಮ್ಮ ಕೋಟೆಂಗೂರು ಕೋಚಿಂಗ್ ಡಿಪೋ ಸುಮಾರು ಒಂದು 100-150 ಕೋಟಿ ಖರ್ಚು ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಬೆಂಗಳೂರಿನಲ್ಲಿದೆ, ಮೈಸೂರಿನಲ್ಲಿದೆ, ಹುಬ್ಳಿಲಿದೆ. ಇದು 4ನೇ ಕೋಚಿಂಗ್ ಡಿಪೋ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಆಗ್ತಾ ಇರೋದು. ಒಂದು ಟ್ರೈನ್ ಒಂದು 3000 ಅವರ್ಸ್ ರನ್ ಆದ್ಮೇಲೆ ಅದು ಸರ್ವಿಸ್ಗೆ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಅದರ ಲಾಭ ನಮ್ಮ ಈ ಭಾಗದ ಮಧ್ಯ ಕರ್ನಾಟಕದ ಜನರಿಗೆ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನರಿಗೆ ಇದು ಅನುಕೂಲ ಆಗುತ್ತೆ. ಸೊ ಈಗ ಆಲ್ರೆಡಿ ಟೆಂಟೇಟಿವ್ ಆಗಿ ಹೋಮ್ವರ್ಕ್ ಆಗಿದೆ. ಜನವರಿಯಿಂದ ಬೆಂಗಳೂರು ಮತ್ತು ಮೈಸೂರು ಪ್ಲಾಟ್ಫಾರ್ಮ್ ಅನ್ನ ಟ್ರಾಫಿಕ್ ಕಂಜೆನ್ಸಿನ ಕಮ್ಮಿ ಮಾಡಲಿಕ್ಕೆ ಶಿವಮೊಗ್ಗ ಯಾವ್ಯಾವ ಡೈವರ್ಟ್ ಮಾಡಬೇಕು ಅಂತ ಪ್ಲಾನ್ ಆಗಿದೆ. ಅದ್ರ ಪ್ರಕಾರ ಈಗಾಗಲೇ ಶಿವಮೊಗ್ಗ ತಿರುಪತಿ ಒಂದೇ ಭಾರತ ಆರ್ಟಿಕಲ್ ಯೋಜನೆ ಆಗಿದೆ. ಮತ್ತು ಶಿವಮೊಗ್ಗದಿಂದ ಗೌಹಾತಿ, ಶಿವಮೊಗ್ಗದಿಂದ ಚೆನ್ನೈ, ಶಿವಮೊಗ್ಗದಿಂದ ಕೇರಳಕ್ಕೆ, ಈ ರೀತಿ ಒಂದು 5-6 ರಾಜ್ಯಗಳಿಗೆ ನಾಳೆ ಜನವರಿ ಫೆಬ್ರವರಿಯಿಂದ ಇಲ್ಲಿಂದ ಲಾಂಚ್ ಮಾಡಬೇಕು ಅಂತ ಈಗಾಗಲೇ ರೈಲ್ವೆ ಇಲಾಖೆಯಲ್ಲಿ ಚಿಂತನೆಗಳು ಆಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಯೋಜನೆ ಮೂಲಕ ಬಡವರ ಹಸಿವು ತಣಿಸಲು ಮುಂದಾಗಿ ಈಗಲೂ ಅದನ್ನು ನಡೆಸಿಕೊಂಡು ಬರುತ್ತಿರುವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗ ಬೆಂಗಳೂರಿನ ಬೀದಿ ನಾಯಿಗಳ ಹೊಟ್ಟೆ ತುಂಬಿಸಲು ಯೋಜನೆ ಹಮ್ಮಿಕೊಂಡಿದೆ. ಬಿಬಿಎಂಪಿಯ 8 ವಲಯಗಳಲ್ಲಿ ಬೀದಿ ನಾಯಿಗಳಿಗೆ ಊಟ ಹಾಕಿಸುವುದಕ್ಕಾಗಿ ಸುಮಾರು 2.8 ಕೋಟಿ ರು ಟೆಂಡರ್ ಕರೆಯಲಾಗಿದೆ. ಈ ಕುರಿತು ಬಿಬಿಎಂಪಿ ವಿಶೇಷ ಆಯುಕ್ತ ಸೂರಳ್ಕರ್ ವಿಕಾಸ್ ಕಿಶೋರ್ ಮಾಹಿತಿ ನೀಡಿದ್ದು, ಬೀದಿ ನಾಯಿಗಳಿಗೆ ಆಹಾರ ಹಾಕುವ ಯೋಜನೆ ಯಾಕಾಗಿ ಹಮ್ಮಿಕೊಳ್ಳಲಾಗ್ತಿದೆ, ಟೆಂಡರ್ ನಿಯಮಾವಳಿಗಳು ಏನಿರಲಿವೆ ಇತ್ಯಾದಿ ವಿವರಗಳನ್ನು ನೀಡಿದ್ದಾರೆ. ಬೀದಿ ನಾಯಿಗಳು ಜನರ ಮೇಲೆ, ವಿಶೇಷವಾಗಿ ಮಕ್ಕಳ ಮೇಲೆ ದಾಳಿ ನಡೆಸುವ ಪ್ರಕರಣಗಳು ನಡೆಯುವ ಉದ್ದೇಶದೊಂದಿಗೆ ಈ ಯೋಜನೆ ಆರಂಭಿಸಲಾಗುತ್ತಿದೆ ಎಂದು ಬಿಬಿಎಂಪಿ ಹೇಳಿಕೊಂಡಿದೆ. ಊಟ ಹಾಕಿ ಹೊಟ್ಟೆ ತುಂಬಿಸುವುದರಿಂದ ಬೀದಿ ನಾಯಿಗಳು ಜನರ ಮೇಲೆ ದಾಳಿ ಮಾಡಲಾರವು. ಈಗಾಗಲೇ ಈ ಸಂಬಂಧ ಕೆಲವು ವಾರ್ಡ್ಗಳಲ್ಲಿ ಊಟ ನೀಡಿ ಪ್ರಯೋಗ ಮಾಡಲಾಗಿದೆ.
ಸುಮಾರು 100 ನಾಯಿಗಳಿಗೆ 2 ರಿಂದ 3 ತಿಂಗಳು ಊಟ ಹಾಕಿ ಪ್ರಯೋಗ ಮಾಡಲಾಗಿದೆ ಎಂದು ಸೂರಳ್ಕರ್ ವಿಕಾಸ್ ಕಿಶೋರ್ ತಿಳಿಸಿದ್ದಾರೆ. ಇನ್ನು ನಾಯಿಗಳಿಗೆ ಎಗ್ ರೈಸ್, ಚಿಕನ್ ರೈಸ್ ಸೇರಿದಂತೆ ಕ್ಯಾಲೋರಿ ಯುಕ್ತ ಆಹಾರ ನೀಡಲು ಬಿಬಿಎಂಪಿ ಉದ್ದೇಶಿಸಿದೆ. ರಾಜ್ಯ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ. ಪಾಲಿಕೆ ನೌಕರರು ನ್ಯಾಯಬದ್ಧವಾಗಿ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. 10 ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದರೆ ಸಿಎಂ ಸೇರಿದಂತೆ ಎಲ್ಲರೂ ದೆಹಲಿಗೆ ಹೋಗಿ ಕುಳಿತಿರೋದು ನಾಚಿಕೆಗೇಡು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಪಾಲಿಕೆ ನೌಕರರ ಮುಷ್ಕರ ನಡೆಸುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದರು. ಇಡೀ ಮಂತ್ರಿಗಳೇ ದೆಹಲಿಗೆ ಹೋಗಿ ಠಿಕಾಣಿ ಹೂಡಿದ್ದಾರೆ. ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಅದಕ್ಕೆ ನನಗೂ ಸಂಬಂಧವಿಲ್ಲ. ಆದರೆ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು, ಇದರ ಬಗ್ಗೆ ಸರ್ಕಾರ ಯಾಕೆ ಕರೆದು ಮಾತಾಡಿಲ್ಲ ಎಂದು ಪ್ರಶ್ನೆ ಮಾಡಿದ್ರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ಸಹ ಜೊತೆ ಇದ್ದರು. ಎಲ್ಲ ನೌಕರ ಬಂಧುಗಳೇ, ಈ ಒಂದು ಮುಷ್ಕರ 3 ದಿನದಿಂದ ನಡೀತಾ ಇದೆ. ಈ ಮುಷ್ಕರಕ್ಕೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಿರಿಯ ರಾಜಕಾರಣಿಗಳು ಹಾಗೂ ಪೌರ ಕಾರ್ಮಿಕರ ಜೀವನಾಡಿಗಳು, ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆ ಒಂದು ಮುಷ್ಕರಕ್ಕೆ ಆಗಮಿಸಿರುವಂತಹ ನಮ್ಮ ಮಾಜಿ ಸದಸ್ಯರು ಆದಂತಹ ಶ್ರೀಕಾಂತಣ್ಣವರು, ಈಶ್ವರಪ್ಪಾಜಿಯವರಿಗೆ ನಾವು ಅವರ ಪೌರ ಕಾರ್ಮಿಕರ ಸಮಸ್ಯೆ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಕಂದಾಯ ಪದಾಧಿಕಾರಿಗಳನ್ನ ಕರೆದು ಮಾತಾಡಬೇಕಾಗಿತ್ತು. ಅವ್ರಿಗೆ ಯಾವ ಆಡಳಿತದ ಪ್ರಶ್ನೆನೂ ಇಲ್ಲ. ನೌಕರಿಗೆ ಏನ್ ಬೇಕು ಏನ್ ಬೇಡ ಅದು ಗೊತ್ತಿಲ್ಲ. ಅವ್ರು ಕರೆದು ಮಾತಾಡಿಸ್ಬೇಕು ಅನ್ನೋಂಥ ಸೌಜನ್ಯ ಕೂಡ ಇಲ್ಲ. ಆದ್ರೆ ಎಲ್ಲರೂ ಡೆಲ್ಲಿ ಹೋಗಿ ಕೂತಿದಾರಲ್ಲ, ಇದು ತುಂಬಾ ನಾಚಿಕೆಗೇಡು. ಇಡೀ ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರಕ್ಕೆ ಛೀಮಾರಿ ಆಗ್ತಾ ಇದೆ ಅಂತ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಕೇವಲ ಮುಷ್ಕರ ಕೂತಂತ ನೌಕರರು ಮಾತ್ರ ಅಲ್ಲ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಹೋರಾಟಗಳು ಮಾಡಬೇಕು ಅಂದಂತ ಸಂದರ್ಭ ಬಂದಾಗ ಸಂಬಂಧಪಟ್ಟ ಮಂತ್ರಿಗಳಿಗೆ, ಕಚೇರಿಗೆ ಯಾರು ಮನವಿ ಕೊಟ್ಟಿರ್ತಾರೆ, ಇಷ್ಟನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋಂಥ ವಿಚಾರ ಗೊತ್ತಾದಾಗ ಸಂಬಂಧಪಟ್ಟ ಮಂತ್ರಿಗಳು ಇದ್ರನ್ನ ತಕ್ಷಣ ಕರೆದು ಮಾತುಕತೆ ನಡೆಬೇಕಾದ ಅವ್ರ ಕರ್ತವ್ಯ. ಈ ರೀತಿ ಕರ್ತವ್ಯ ನಿಭಾಯಿಸೋ ದಿಕ್ಕಿನಲ್ಲಿ ನಗರಾಭಿವೃದ್ಧಿ ಸಚಿವರು ಪೂರ್ಣ ವಿಫಲರಾಗಿದ್ದಾರೆ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಅವ್ರು ಮಂತ್ರಿ ಆಗಿರೋಕ್ಕಿಂತ ರಾಜೀನಾಮೆ ಕೊಟ್ಟು ಹೋಗಬೇಕು. ಈ ಒತ್ತಾಯವನ್ನು ನಾನು ಮುಂಚೆ ಮಾಡ್ತೇನೆ. ಯಾಕಂದ್ರೆ ಇಡೀ ರಾಜ್ಯದ 10 ಮಹಾನಗರ ಪಾಲಿಕೆಯ ಕಾರ್ಮಿಕರು, ಪೌರ ಕಾರ್ಮಿಕರು ಈ ರೀತಿ ಧರಣಿ ಕೂತಾಗ ನನಗೇನು ಸಂಬಂಧ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳ ಜೊತೆಗೆ ಬಾಲಂಗೋಚಿ ಹೋದಂಗೆ ನಗರಾಭಿವೃದ್ಧಿ ಸಚಿವರಲ್ಲಿ ಹೋಗಿ ಕೂತ್ರೆ ಇವ್ರ ಕಷ್ಟ ಕೇಳದೆ ಯಾರು? ಇವತ್ತು 3ನೇ ದಿನ ನಾನು ಬೆಳಗ್ಗೆ ಗೋವಿಂದಪ್ಪನ ಹತ್ರ ಮಾತಾಡ್ದಾಗ ಕೇಳಿದೆ, ಯಾರು ನಿಮ್ಮನ್ನ ಕೇಂದ್ರದವರು ಅಂದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಳಾಗ್ಲಿ ಅಧಿಕಾರಿಗಳು ಯಾರು ಕರೆದು ಮಾತಾಡಿದಿರಾ? ಯಾರು ಮಾತಾಡಿಲ್ಲ. ಏನ್ ಮಾಡ್ತಾರೆ ಮಾಡ್ಕೊಂಡು ಹೋಗ್ಲಿ, ನಮ್ ಕುರ್ಚಿ ಇದು ಸಿಕ್ಕರೆ ಸಾಕು. ಈ ದಿಕ್ಕಲ್ಲಿ
ರಾಜ್ಯ ಸರ್ಕಾರ ಇರೋದು ಯಾರು ಕೂಡ ಒಪ್ಪಲ್ಲ. ಇದು ಪೌರ ಕಾರ್ಮಿಕರ ಬೇಡಿಕೆಗಳೇನಿದೆ ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಎದುರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನೌಕರರು ನಡೆಸ್ತಾ ಇರೋ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದರು. ಸಿಗಂದೂರು ಸೇತುವೆ ಉದ್ಘಾಟನೆ ಕುರಿತು ಶೀಘ್ರದಲ್ಲಿ ಸಚಿವರನ್ನ ಭೇಟಿಯಾಗುತ್ತೇನೆ. ಆ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಪ್ರಸ್ತಾಪಿಸುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇವತ್ತು ಬೆಳಗ್ಗೆ ಮನೆಯಲ್ಲಿ ಸಮಯ ಕಳೆದು ನಿಮ್ಮ ಜನ್ಮ ಕೊಟ್ಟಂತ ನಿಮ್ಮ ಅಪ್ಪ ಅಮ್ಮದಿರ ಆಶೀರ್ವಾದ ಪಡ್ಕೊಳ್ಬೇಕು. ನೀವು ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳು ನಿಮ್ಮ ಆಶೀರ್ವಾದನ ಪಡ್ಕೊಳ್ಬೇಕು. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಭವಿಷ್ಯಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡುವಂತ ಒಂದು ದುಸ್ಥಿತಿ ಇವತ್ತು ಬಂದಿರೋದು ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಣ್ಮುಚ್ಕೊಂಡು ಕೂತಿರುವಂತ ಆಡಳಿತ ನಡೆಸುವಂತ ಜಾಗದಲ್ಲಿರುವಂತ ಮಹನೀಯರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತೀನಿ. ನಿಮ್ ಬೇಡಿಕೆ ಯಾವುದು ಇಲ್ಲದನ್ನ ಕೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ತಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ತನ್ನ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಅದರಲ್ಲೂ ಕೂಡ ಒಬ್ಬ ಗುಮಾಸ್ತನಿಂದ ಹಿಡಿದು IAS IPS ವರೆಗೂ ಕೂಡ ಸರ್ಕಾರಿ ನೌಕರಾಗಿ ನಾವು ಕೆಲಸ ಮಾಡ್ತೀವಿ. ಅದ್ರ ನೀವು ಮಾಡುವಂತ ಕೆಲಸ ಏನಿದೆ, ನಿಮ್ಮ ಕೆಲಸಕ್ಕೂ ಯಾವುದೇ ಕೆಲಸಕ್ಕೂ ಕೂಡ ನಾವು ತುಲನೆ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಸರ್ಕಾರ ದೇವರ ಕೆಲಸ ಅಂತ ಮಾಡ್ತಾರೆ, ನೀವು ಕೂಡ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡ್ತೀರಿ. ಆದ್ರೆ ನಿಮ್ಮ ಜೀವದ ಹಂಗನ್ನ ಮರೆತು ನಿಮ್ಮ ಕುಟುಂಬದ ಭವಿಷ್ಯ ಆ ದೇವರ ಕೈಯಲ್ಲಿ ಕೊಟ್ಟು ಊರು ಸ್ವಚ್ಛವಾಗಿರ್ಬೇಕು ಅಂತೇಳಿ ನಿಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೂ ಕೂಡ ಶ್ರಮ ಪಟ್ಟು ಕೆಲಸ ಮಾಡುವಂತ ಒಂದು ಶ್ರಮಜೀವಿಗಳು ತಾವೆಲ್ಲರೂ ಕೂಡ ಇದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೀನಿ, ವಿಶೇಷವಾಗಿ ನಿಮ್ಮನ್ನ ಸಂಪೂರ್ಣವಾಗಿ ನಿಮ್ಮನ್ನ ಸರ್ಕಾರಿ ನೌಕರು ಅಂತೇಳಿ ಕನ್ಸಿಡರ್ ಮಾಡಲ್ಲ. ನಿಮ್ಮನ್ನ DC ಮುಖಾಂತರ ನಿಮ್ಮೆಲ್ಲರದ್ದು ಕೂಡ ಅಪಾಯಿಂಟ್ಮೆಂಟ್ ಪ್ರೋಸೆಸ್ ಆದರೂ ಕೂಡ ನೀವು ಮಾಡೋ ಸೇವೆ ಜನಾರ್ದನ ಸೇವೆ. ಹಾಗಾಗಿ ತಮ್ಮ ಬೇಡಿಕೆಗಳು ಮುಖ್ಯವಾಗಿ ವೃಂದ ನೇಮಕಾತಿಯ ನೇಮತಿ ತಿದ್ದುಪಡಿ ಆಗಬೇಕು, ಪ್ರಮೋಷನ್ ಆಗಬೇಕು. ನಮ್ಮ ಇನ್ನೊಬ್ಬರ ಆರೋಗ್ಯಕ್ಕೋಸ್ಕರ ಈ ಸಮಾಜವನ್ನ ಚೊಕ್ಕ ಮಾಡುವಂತ ನೀವು ನಿಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆದಾಗ ಉಚಿತವಾಗಿ ಆರೋಗ್ಯ ಯೋಜನೆಯನ್ನ ನಮ್ಮ ತಾಯಂದಿರಿಗೆ ಅಣ್ಣ ತಮ್ಮದಿರಿಗೆ ತರಬೇಕು. ಮತ್ತೆ ನಾವ್ಯಾರು ಕೂಡ ಕಾಡು ಪ್ರಾಣಿಗಳಲ್ಲ. ನಮಗೂ ಕೂಡ ಕೆಲಸ ಮಾಡಿ ಒಂದು ಬದಲಾವಣೆಯ ಒಂದು ಕಾರ್ಯಕ್ರಮಗಳು ಬೇಕಾಗತ್ತೆ. ಅದು ಪ್ರವಾಸ ಇರ್ಬೋದು, ಅದು ಬೇರೆ ಬೇರೆ ಕ್ರೀಡಾಕೂಟ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು. ಈ ರೀತಿ ಅದಕ್ಕೂ ಕೂಡ ಯೋಜನೆಯನ್ನ ಮಾಡಿ ನಮ್ಮ ಕುಟುಂಬ ಸಮೇತ ಅಲ್ಲಿ ಸಮಯ ಕಳೆಯಕ್ಕೆ ಅವಕಾಶನ ಮಾಡುವಂತ ದಿಕ್ಕಿನಲ್ಲಿ ಗಮನವನ್ನ ಕೊಡಬಹುದು. ಶಿವಮೊಗ್ಗದ ಎಲ್ಲ ಬಡಾವಣೆಗಳಲ್ಲಿ ಕನ್ಸರ್ವೆನ್ಸಿಗಳಲ್ಲಿ ಕಸ ಬಿದ್ದಿದೆ. ಇಂದಿನಿಂದ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯಕ್ಕೆ ಇಳಿದಿದ್ದಾರೆ. ಪೌರ ನೌಕರರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇದಕ್ಕೆ ಪರಿಹಾರ ಮುಖ್ಯಮಂತ್ರಿಗಳ ಬಳಿ ಮಾತ್ರ ಇದೆ. ಪೌರ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿವರ್ತಿಸುವ ಕಾರ್ಯ ಮುಖ್ಯಮಂತ್ರಿಗಳು ಮಾಡಬೇಕಿದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಪೌರ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿಸಲು ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕಿದೆ ಎಂದರು. ಅಲ್ಲ, ಇವತ್ತು ಬೆಳಗ್ಗೆಯಿಂದ ಪೌರ ಕಾರ್ಮಿಕರು ರಸ್ತೆಗೆ ಇಳಿದಿದ್ದಾರೆ. ಮೂಲ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಯುಕ್ತರ ಹತ್ರ ಮಾತಾಡಿದಾಗಲೂ ಕೂಡ ಅವರು ಇದಕ್ಕೊಂದು ದಿಕ್ಕಲ್ಲಿ ಹೆಜ್ಜೆ ಇಡ್ತೀನಿ ಅಂತ ಹೇಳಿದರು. ಇವತ್ತು ಬೆಳಗ್ಗೆಯಿಂದ ಪೌರ ಕಾರ್ಮಿಕರು ರಸ್ತೆಯಲ್ಲಿದ್ದಾರೆ. ಕ್ಲೀನಿಂಗ್ ಪ್ರಾರಂಭ ಆಗಿದೆ. ಪೌರ ನೌಕರರ ದೃಷ್ಟಿಯಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದು ನ್ಯಾಯಯುತವಾದಂಥ ಹೋರಾಟ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸಿದೆ. ಈ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಕೂಡ ಮೊನ್ನೆ ಹೋರಾಟದಲ್ಲಿ ಪಾಲ್ಗೊಂಡು ಅವರಿಗೆ ಬೆಂಬಲ ಸೂಚಿಸೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಅನೇಕ ಸಂಗತಿಗಳು ನ್ಯಾಯಯುತವಾದಂಥ ಬೇಡಿಕೆಗಳೇ.
ಈ ಸಂಗತಿಗಳನ್ನು ಬಹಳ ಮುಂಚೆ ನಾವು ಸರ್ಕಾರದ ಮಧ್ಯ ಗಮನಕ್ಕೆ ತಂದಾಗಲೂ ಸೆಷನ್ಗಳಲ್ಲಿ ಮಾಡ್ತೇವೆ ಅನ್ನೋಂಥ ಮಾತುಗಳನ್ನು ಹೇಳ್ತಾಯಿದ್ರು. ಆದರೆ ಹೋರಾಟದ ಮೂಲಕನೇ ಅವರು ಪರಿಹಾರ ಹುಡ್ಕೊಳ್ಳೋಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆದರೆ ನಿರಂತರವಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಅನಿರ್ದಿಷ್ಟಾವಧಿಗೆ ಮುಷ್ಕರಕ್ಕೆ ಹೋದರೆ ರಾಜ್ಯದಲ್ಲಿ ಬೇರೆ ಬೇರೆ ಥರದ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ನಿನ್ನೆ ಸಭೆ ಮಾಡಿದ್ದಾರೆ ಅಂತ ಸುದ್ದಿ ಇದೆ ನನಗೆ. ಅವ್ರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ರಾಜ್ಯದ ಜನತೆಯ ದೃಷ್ಟಿಯಿಂದ ಬಹಳ ಪ್ರಮುಖವಾದಂಥ ಸಂಗತಿ. ಅದು ಆ ಕೆಲಸವನ್ನು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡದೆ ಹೋದರೆ, ಯಾಕೆಂದರೆ ಇವರಿಗೆ C&R ರೂಲ್ಸ್ ಅಪ್ಲೈ ಆಗುತ್ತೆ. ಅವ್ರಿಗೆ ಸಿಗುವಂಥ ಸೌಲಭ್ಯಗಳು ಸಿಗದೇ ಇರೋಂಥ ಸ್ಥಿತಿಯಲ್ಲಿ ಇವ್ರು ಕೆಲಸ ಮಾಡ್ತಾ ಇರೋಂಥದ್ದು. ಇವ್ರು ಹೇಳ್ತಾ ಇದ್ದಾರೆ ನಮ್ಮನ್ನು ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಹೋರಾಟದ ಭಾಗನೂ ಕೂಡ ಆಗಿದೆ. ಆದರೆ C&R ಅಪ್ಲೈ ಆಗತ್ತೆ ಅಂತ ಆದರೆ ಇವರನ್ನು ಸರ್ಕಾರಿ ನೌಕರು ಅಂತೇಳಿ ತೀರ್ಮಾನ ಮಾಡಿಲ್ಲ, ಪೌರ ಸೇವಾ ನೌಕರು ಅಂತ ಇದರಲ್ಲಿ ಇಟ್ಕೊಂಡಿದ್ದಾರೆ. ಆ ಥರದ ಅನೇಕ ಸಂಗತಿಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಆ ದಿಕ್ಕಲ್ಲಿ ತಾವು ಕಾರ್ಯ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾನು ವಿನಂತಿನ ಮಾಡ್ತೇನೆ. ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಇದನ್ನು ಮಾಡಲಿಕ್ಕೆ ತೊಂದರೆ ಇದೆ ಅಂತ ನಮಗೇನು ಅನ್ನಿಸ್ತಾ ಇಲ್ಲ. ಒಟ್ಟು ಕೂತ್ಕೊಂಡು ಯೋಚನೆ ಮಾಡಿ ಈ ಕಾರ್ಯಕ್ಕೆ. ಶಿವಮೊಗ್ಗದ ಕೇಂದ್ರೀಯ ವಿದ್ಯಾಲಯದಲ್ಲಿ 10 ಸಮಸ್ಯೆಗಳು ತಾಂಡವಾಡ್ತಿವೆ. ಟೀಚಿಂಗ್ ಸರಿಯಾಗಿ ನಡೀತಾ ಇಲ್ಲ, ಶಿಕ್ಷಕರ ಕೊರತೆ ಇದೆ, ಪ್ರಾಂಶುಪಾಲರು ಸಹ ಇಲ್ಲ. ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಇದುವರೆಗೂ ಬಗೆಹರಿದಿಲ್ಲ. ಆ ಹಿನ್ನೆಲೆಯಲ್ಲಿ ಪೋಷಕರೇ ಒಟ್ಟಾಗಿ ಈಗಾಗಲೇ ಸಂಸದ BY ರಾಘವೇಂದ್ರ ಮತ್ತು DC ಗುರುದತ್ ಹೆಗಡೆಯವರನ್ನ ಭೇಟಿಯಾಗಿ ಕೇಂದ್ರೀಯ ವಿದ್ಯಾಲಯದ ಸಮಸ್ಯೆಗಳನ್ನು ಎಳೆಯಾಗಿ ಬಿಡಿಸಿ ಇಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಈ ದಿನ ಸಂಸದ BY ರಾಘವೇಂದ್ರ ಅವರು ಕೇಂದ್ರೀಯ ವಿದ್ಯಾಲಯಕ್ಕೆ ಭೇಟಿ ನೀಡಿದ್ರು. ಜೊತೆಗೆ DC ಗುರುದತ್ ಹೆಗಡೆಯವರು ಸಹ ಇದ್ರು. ಈ ವೇಳೆ ಅಲ್ಲಿನ ಸಮಸ್ಯೆಗಳನ್ನು ಮೇಲಿನವರ ಗಮನಕ್ಕೆ ತಂದು ಆದಷ್ಟು ಬೇಗನೆ ಬಗೆಹರಿಸುವುದಾಗಿ ತಿಳಿಸಿದ್ರು. Keep in mind that you are a headmaster. You have to lead this school. All these are very small issues, you can solve that. Whatever support from all sides, we'll give you. I'll also, if you want somebody else, I'll give that also. But we want results. And what they're saying is, genuine. I'm saying they're very easy to solve. None of them are big problems. If you work as a principal efficiently, tomorrow they will not ask for a regular principal also. Nothing against you. I understand your difficulties. What I'm saying is, sir, really ಸ್ವಲ್ಪ leadership is ಸ್ವಲ್ಪ basic. ಎಲ್ಲ small ಈ 17 ಪೋಸ್ಟ್ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ 3 ಜನ ಮಾಡ್ತಾರೆ. ಮೆಗ್ಗಾನ್ ಆಸ್ಪತ್ರೆಯ ನ್ಯೂನತೆಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸರಿಯಾದ ಸಮಯಕ್ಕೆ ಔಷಧಿಗಳನ್ನು ನೀಡಲಿಲ್ಲ. ಲೇಟಾಗಿ ವೈದ್ಯರು ಔಷಧಿ ಬರೆದರೆ ಬಡ ರೋಗಿಗಳು ಹಣ ಕೊಟ್ಟು ಔಷಧಿ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಜೆ 4 ಗಂಟೆಯ ನಂತರ ಮೆಗ್ಗಾನ್ನಲ್ಲಿ ಔಷಧಿಗಳು ದೊರೆಯೋದಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಈ ಕುರಿತು ಗಮನ ಹರಿಸಿ ಇಲ್ಲಿರುವ ರೋಗಿಗಳಿಗೆ 24x7 ಮಾದರಿಯಲ್ಲಿ ಔಷಧಿ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮುಗ್ಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಎಲ್ಲ ಕಾರ್ಯಪಟ್ಟಿಗೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ. ಆದರೂ ಇತ್ತೀಚಿನ ದಿನಗಳಲ್ಲಿ ಅಭಾವದ ರೀತಿಯಲ್ಲಿ ತೋರಿಸುವುದು, ಆನ್ಲೈನ್ನಲ್ಲಿ ಮೆಡಿಸಿನ್ ಸಿಗುವಂತೆ ಮಾಡಿರುವುದು ಇದು ದುರಾದೃಷ್ಟಕರ. ಶಿವಮೊಗ್ಗದ ಜನತೆಯ ಯಾರು ರೋಗ ಪೀಡಿತರು, ಅತಿ ಅವಶ್ಯಕತೆ ಇರ್ತಕ್ಕಂಥವರು ಆಸ್ಪತ್ರೆಗೆ ಹೋದಾಗ ಔಷಧಿ ಸಿಗದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕಡೆ ಮೊದಲ ಏನು ಸಿಕ್ಕಿತ್ತು ಔಷಧಿಗಳು ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಇವತ್ತೇನು ಅಕ್ಕಪಕ್ಕ ಜಿಲ್ಲೆನೂ ಸೇರಿ ಕಡಿಮೆ ಇಲ್ಲ ಒಂದು 20ರಿಂದ 25 ಲಕ್ಷಕ್ಕೆ ಆಸರೆಯಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಆಸ್ಪತ್ರೆ ಏನಿದೆ ಮೆಗ್ಗಾನ್ ಆಸ್ಪತ್ರೆ, ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು.
ಇಲ್ಲಿ ನಿಮಗೆ ಬೇರೆ ಜಿಲ್ಲೆಯಿಂದ ಬಂದು ಒಂದು ಚಿಕಿತ್ಸೆ ತಗೊಳ್ತಾರೆ ಅಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ಆ ರೀತಿಯಲ್ಲಿದೆ. ಆಗಿರುವಾಗ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು 50 ರೂಪಾಯಿದೋ 100 ರೂಪಾಯಿದೋ ಒಂದು ಮೆಡಿಸನ್ನು, ಮಾತ್ರೆಗಳು, ಔಷಧಿಗಳು ತಗೊಳ್ಳುವಾಗ ಅದಕ್ಕೊಂದು ಸಮಯದ ನಿಗದಿ ಮಾಡಿ ಮಿತಿಗಳನ್ನು ಮಾಡಿ ಅನಾರೋಗ್ಯ ಪೀಡಿತರಿಗೆ, ಬಡವರಿಗೆ ಇದು ಅನ್ಯಾಯ ಮಾಡಿದಂಥ ವಿಚಾರ ಇದು. ಇದನ್ನು ನಾವು ಪ್ರವೀಣ್ ಶೆಟ್ಟಿ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಖಂಡಿಸ್ತೀವಿ. ಮತ್ತು ಇದಕ್ಕೆ ಧಿಕ್ಕಾರ ಇದೆ ನಮ್ಮದು. ಈ ಕೂಡಲೇ ಆ ಔಷಧಿ ವಿಚಾರದಲ್ಲಿ ಮೊದಲು ಆನ್ಲೈನನ್ನು ನಿಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಾಯ ಆದವರು, ವಿದ್ಯಾಭ್ಯಾಸ ಇಲ್ಲದವರು ಆನ್ಲೈನಲ್ಲಿ ಹೇಗೆ ಅವರು ಪಡಿಬೇಕು ಅನ್ನೋದೇ ಅವರಿಗೆ ಮಾಹಿತಿ ಇರಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ, ವಿದ್ಯಾಭ್ಯಾಸ ಇರಲ್ಲ. ಆ ಥರದವ್ರು ಹೇಗೆ ಆನ್ಲೈನಲ್ಲಿ ಪಡಿತಾರೆ? ಆಗಲ್ಲ, ಕಷ್ಟ ಆಗುತ್ತೆ. ಈ ಕೂಡಲೇ ಆನ್ಲೈನಲ್ಲಿ ನಿಲ್ಲಿಸಿ ಅಲ್ಲಿ ಏನು ಮೊದಲು ಸಿಗ್ತಿತ್ತು ಅದೇ ರೀತಿ ಸಿಗಬೇಕು. ಅಷ್ಟೇ ಅಲ್ಲದೆ ದಿನದ 24 ಗಂಟೆಯಲ್ಲಿ ಯಾವ ಸಮಯಕ್ಕೂ ಒಬ್ಬ ಬಡವ ಅನಾರೋಗ್ಯದಲ್ಲಿ ಇರ್ತಕ್ಕಂಥವನು ಹೋದ ಆತನಿಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಆಗಬೇಕು. ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಉಚ್ಚಾಟನೆಗೊಳಿಸಬೇಕು. ಸಂಬಂಧಪಟ್ಟ ರಾಜಕಾರಣಿಗಳು ಈ ವಿಚಾರವಾಗಿ ಚರ್ಚೆ ಮಾಡಿ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಇದು ಸರಿ ಆಗದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಮೆಗನ್ ಹಾಸ್ಪಿಟಲ್ ಆಗ್ತಕ್ಕಂಥ ಅನ್ಯಾಯ ಬಡವರಿಗೆ ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಒಂದು ಕ್ಯೂವಲ್ಲಿ ನಿಂತ್ಕೊಂಡು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಕ್ಯೂವಲ್ಲಿ ನಿಂತ್ಕೊಂಡು ಅವರೆಲ್ಲ ಒಂದು ರೆಸಿಪ್ಟ್ ಬರ್ಸ್ಕೊಂಡು ರಕ್ತ ಚೆಕಪ್ ಮಾಡಿಕೊಂಡು ಎಲ್ಲ ಬಂದು ಅವರು ಆ ಮೆಡಿಕಲ್ದು ಆ ಚೀಟಿ ತೊಗೊಬೇಕು ಅಂದರೆ ಅವ್ರಿಗೆ ಒಂದು 2 ಗಂಟೆ 3 ಗಂಟೆ ಆಗ್ತದೆ. ಆ ನಂತರ ಅವರು 4 ಗಂಟೆಗೆ ಇವರು ಮೆಡಿಕಲ್ನ ಕ್ಲೋಸ್ ಮಾಡಿದಾಗ ಆವಾಗ ಅವ್ರ ಕೈಯಲ್ಲಿ ಹೊರಗಡೆ ಹೋಗಿ ತರಲಿಕ್ಕೆ ಹಣ ಇರಲ್ಲ. ಕೆಲವ್ರ ಹತ್ರ ಮನೆಯಿಂದ ಬಸ್ಸಲ್ಲಿ ಬಂದಿರ್ತಾರೆ, ರೈತರು ಬಂದಿರ್ತಾರೆ, ಬಡವರು, ಅಂಗವಿಕಲರು ಇವರೆಲ್ಲ ಬಂದಿರೋದ್ರಿಂದ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಲ್ಲೇ ರೀತಿ ಮೆಗನ್ ಹಾಸ್ಪಿಟ್ಲ್ ಅವರು ಕೂಡಲೇ ಆ ಔಷಧಿ ಕೇಂದ್ರವನ್ನು 24 ಗಂಟೆಗಳ ಕಾಲ ತೆಗಿಬೇಕು. ನೀವು ತೆಗಿಲಿಲ್ಲ ಅಂದರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡೋ ಮುಖಾಂತರ ನಾವೆಲ್ಲ ಸಂಘಟಿತರಾಗಿ ಆ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಬಂದು ಕೂತ್ಕೊಂಡು ಹೋರಾಟ ಮಾಡಬೇಕಾಗ್ತದೆ. ಇದು ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂಡ ಕರೆಸ್ಕೊಂಡು ಅವತ್ತಿನ ದಿನ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತೇನು ನಾವು DC ಕಚೇರಿ ಮನವಿ ಕೊಡ್ತಾ ಇದ್ದೀವಿ, ಮನವಿ ಕೊಟ್ಟ ನಂತರ ನ್ಯಾಯ ಸಿಕ್ಕಿಲ್ಲ ಅಂದಾಗ ರಾಗಿಗುಡ್ಡದಲ್ಲಿ ಅಕ್ರಮ ಮದ್ಯ ಮಾರಾಟ, ಅಬಕಾರಿ ಇಲಾಖೆ ಎದುರು ಪ್ರತಿಭಟನೆ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಪರವಾನಗಿ ಇಲ್ಲದೆ ಮದ್ಯ ಮಾರಾಟ ರಾಗಿಗುಡ್ಡದಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ದು, ಅಬಕಾರಿ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಪ್ರತಿಭಟನೆ ನಡೆಸಲಾಯಿತು. ಅಬಕಾರಿ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಕ್ರಮ ಮದ್ಯ ಮಾರಾಟ ಜೋರಾಗಿ ನಡೀತಾ ಇದ್ದು, ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಕೆ ಮಾಡಿದರು.
ಸರ್ಕಾರಿ ಉಪಾಯುಕ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಂದಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಏನು ವಿಷಯ ಅಂತ ಹೇಳಿದ್ರೆ ಮದ್ಯ ಮಾರಾಟ ನಡೀತಾನೆ ಇರುತ್ತೆ. ಅದರಲ್ಲಿ ಎಣ್ಣೆ ಹೊರಕೊಂಡು ಶಿವಮೊಗ್ಗ ನಗರದ ರಾಗಿಗುಡದಲ್ಲಿ ಮದ್ಯ ಮಾರಾಟವನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ಪರವಾನಿಗೆ ಇಲ್ಲದೆ ಮದ್ಯ ಮಾರಾಟದ ಅಂಗಡಿಗಳು ತೆರೆದೋಗ್ಬಿಟ್ಟಿದೆ. ಫಸ್ಟ್ನೇ ಕ್ರಾಸಲ್ಲಿ, ಆಮೇಲೆ 3ನೇ ಕ್ರಾಸಲ್ಲಿ ಏನು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಮಾಡ್ತಾಯಿದ್ದಾರೆ. ಮೇನ್ ರೋಡಲ್ಲಿ ಒಂದು 3 ಕಡೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನಂತ ಹೇಳಿದ್ರೆ ಈ ಗೋರ್ಮೆಂಟು ಸರ್ಕಾರಿ ಕೆಲಸ ಮಾಡೋಂಥವ್ರ ಮನೇಲಿ ಸಮೇತನೂ ಮದ್ಯ ಮಾರಾಟಗಳನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ ಸಂಜೆ ಹೊತ್ತಾದರೆ ಹೆಣ್ಮಕ್ಳು ಓಡಾಡೋ ಸಮೇತ ಕಷ್ಟ ಆಗಿದೆ. ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋಂಥ ವಿಚಾರ, ಗಲಾಟೆ ದೊಂಬಿಗಳೆಲ್ಲ ನಡೀತಾನೆ ಇದೆ ಇತ್ತೀಚೆಗೆ. ಈ ಕೂಡಲೇ ಉಪಾಯುಕ್ತರು ಏನಿದ್ದಾರೆ ಅಲ್ಲಿ ಬಂದ್ಬಿಟ್ಟಿದ್ದೇನೆ, ಏನು ಅಂಗಡಿಗಳು ಮನೆಗಳೆಲ್ಲ ಏನಿದೆ ಅಲ್ಲೆಲ್ಲೆಲ್ಲಿ ಮಾರ್ತಿದ್ದಾರೆ, ಕೂಡಲೇ ಕ್ರಮ ಕೈಗೊಂಡು ಅವ್ರು ಅಷ್ಟರ ಮೇಲೂ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿದ್ದೇನೆ. ಅಕಸ್ಮಾತ್ ಏನಾದರೂ ಅದರಲ್ಲಿ ವಿಫಲವಾಗಿ ಕಂಡ್ರು ಅಂತ ಹೇಳಿದ್ರೆ 15 ದಿನದ ನಂತರ ನಾವು ಇಲ್ಲಿ ಬಂದು ಉಪಾಯುಕ್ತರ ಕಚೇರಿ ಮುಂದುಗಡೆಗೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಸಹ ಹೆಚ್ಚಿನ ಮನವಿಯನ್ನು ಕೊಡ್ತೀವಿ ಅಂತ ಈ ಮೂಲಕ ನಾವು ಉಪಾಯುಕ್ತರಿಗೆ ನಾವು ತಿಳಿಸ್ತಾ ಇದ್ದೀವಿ. ಮುಂದುಗಡೆಗೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮತ್ತು ಬಡ್ಡಿ ಮನ್ನಾ ಮಾಡಿದರೂ ಹಣ ಬಿಡುಗಡೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದು, ಕೂಡಲೇ ರಾಜ್ಯ ಸರ್ಕಾರ 2.5 ಕೋಟಿ ಡಿಸಿಸಿ ಬ್ಯಾಂಕ್ಗೆ ಬಿಡುಗಡೆ ಮಾಡಬೇಕು ಎಂದು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ಕಲ್ಲೂರು ಮೇಘರಾಜ್ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 144 ರೈತರು ಹಸಲು ಹಣ ಪಾವತಿ ಮಾಡಿದ್ದಾರೆ. ಆದರೆ ಬಡ್ಡಿಯ ಹಣ ಪಾವತಿ ಆಗದ ಹಿನ್ನೆಲೆಯಲ್ಲಿ ದಾಖಲೆ ಪತ್ರಗಳು ಸಿಗದೆ ಬೇರೆ ಬ್ಯಾಂಕಿನಲ್ಲಿ ಸಾಲ ತೆಗೆಯೋದಕ್ಕೂ ಆಗ್ತಾ ಇಲ್ಲ. ಕೂಡಲೇ ರಾಜ್ಯ ಸರ್ಕಾರ ಬಡ್ಡಿ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಸಾಲ ಪಡೆದಂತಹ ಮಧ್ಯಮಾವಧಿ ಸಾಲ ಪಡೆದಂತಹ MTL ಬಡ್ಡಿ ಸಾಲ ಪಡೆದಂತಹ ರೈತರ ಬಡ್ಡಿ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದರು. ಆ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ 144 ಫಲಾನುಭವಿಗಳಿಗೆ ಒಟ್ಟು 252 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ DCC ಬ್ಯಾಂಕ್ಗಳಿಗೆ. DCC ಬ್ಯಾಂಕಿಗೆ ಹಣ ಬಿಡುಗಡೆ ಆದರೆ ಈ ರೈತರು ಅಡಮಾನಿಟ್ಟಿರ್ತಕ್ಕಂತಹ ಎಲ್ಲ ದಾಖಲೆಗಳನ್ನು, ಭೂ ದಾಖಲೆಗಳನ್ನು DCC ಬ್ಯಾಂಕ್ನವರು ರೈತರಿಗೆ ಕೊಡ್ತಾರೆ. ಅವರಿಗೆ ಬೇಕಾದ್ರೆ DCC ಬ್ಯಾಂಕಲ್ಲಿ ಲೋನ್ ಕೊಡ್ಬೋದು, ಅಥವಾ ಯಾವುದಾದ್ರೂ ಕಮರ್ಷಿಯಲ್ ಬ್ಯಾಂಕಲ್ಲೂ ಸಹ ಲೋನ್ ಪಡೀಲಿಕ್ಕೆ ಅರ್ಹತೆ ಇರುತ್ತೆ. ಆದರೆ ರಾಜ್ಯ ಸರ್ಕಾರ ಈ ಬಡ್ಡಿ ಮನ್ನಾ ಯೋಜನೆಯ ಹಣವನ್ನು, MTL ಬಡ್ಡಿ ಮನ್ನಾ ಯೋಜನೆಯ ಹಣವನ್ನು ಬಿಡುಗಡೆ ಮಾಡದೇ ಇರೋದರಿಂದ ಇಂತಹ ರೈತರಿಗೆ ಭಾಳ ತೊಂದರೆ ಆಗಿದೆ. ಇವತ್ತು ಮುಂದಿನ ಕೃಷಿಗಾಗಿ ಸಾಲ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ಕೂಡಲೇ ಈ ಶಿವಮೊಗ್ಗ ಜಿಲ್ಲೆಗೆ 2,57,00,000 ರೂಪಾಯಿ ಲಕ್ಷ ಬರಬೇಕಾಗಿದೆ, ಆ ಹಣವನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು ಸಾವಿರಾರು ಕೋಟಿ ರೂಪಾಯಿ DCC ಬ್ಯಾಂಕಿಗೆ ಸರ್ಕಾರಗಳು ಕೊಡಬೇಕು. ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಜಿಲ್ಲೆಗೆ ಬರಬೇಕಾದಂಥ 2,52,00,000 ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಶಿವಮೊಗ್ಗ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಈ ಬಗ್ಗೆ ಗಮನ ಹರಿಸಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಹಕಾರ ಸಚಿವರನ್ನು ಸಂಪರ್ಕ ಮಾಡಿ ಈ ಹಣವನ್ನು 2,52,00,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂಥೇಳಿ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಯಲ್ಲೇ 2018ರಲ್ಲಿ 18-19ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿಯವರು ಸಾಲ ಮನ್ನಾ ಯೋಜನೆಯನ್ನು ರಾಜ್ಯದಲ್ಲಿ ಘೋಷಣೆ ಮಾಡಿದರು. ಟಾಮ್ ಹೊಡೆದಿದ್ರು. ನಮ್ಮ ಸರ್ಕಾರ ಸಾಲ ಮನ್ನಾ ಯೋಜನೆಯನ್ನು ನಾವು ಜಾರಿಗೊಳಿಸ್ತಾ ಇದ್ದೀವಿ ಅಂಥೇಳಿ ಟಾಮ್ ಹೊಡೆದಿದ್ರು. ಆದರೆ ಶಿವಮೊಗ್ಗ ಜಿಲ್ಲೆಗೆ
ಶಿವಮೊಗ್ಗ ಜಿಲ್ಲೆಗೆ 1956 ಫಲಾನುಭವಿಗಳಿಗೆ ರೈತರಿಗೆ ಈ ಸಾಲ ಮನ್ನಾ ಯೋಜನೆಯಲ್ಲಿ 12.54 ಕೋಟಿ ರೂಪಾಯಿ ಹಣ ಬರಬೇಕಾಗಿದೆ. 2018ರಿಂದ ಇಲ್ಲಿವರೆಗೂ ಸಾಲ ಮನ್ನಾ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಬಿಡುಗಡೆ ಮಾಡಿಲ್ಲ ಹಣವನ್ನು. ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡೋದಿರಲಿ. ಎಲ್ಟು ಮುತ್ತ ಎಂಬ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಚಿತ್ರೀಕರಣ ಮಾಡಿ ಸಂಪೂರ್ಣ ಚಿತ್ರದ ಕಾರ್ಯಗಳು ಮುಗಿದಿದೆ. ಸದ್ಯ ಚಿತ್ರ ಬಿಡುಗಡೆಗೆ ಸಜ್ಜಾಗಿದ್ದು ಸುಮಾರು 5 ಭಾಷೆಗಳಲ್ಲಿ ಚಿತ್ರ ಬಿಡುಗಡೆಯಾಗಲಿದ್ದು ಸಾರ್ವಜನಿಕರಿಗೆ ಸಂದೇಶ ಕೊಡುವಂತಹ ಚಿತ್ರವಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೈಫೈ ಸ್ಟುಡಿಯೋದ ಎಸ್ಪಿ ಅನಿಲ್ ಮಾಹಿತಿ ನೀಡಿದರು. 2 ವರ್ಷದಿಂದ ಎಲ್ಟು ಮುತ್ತ ಅದು ಕತೆ ಮತ್ತು ರೈಟಿಂಗು ಎಲ್ಲ ಮಾಡಿಬಿಟ್ಟು ಸ್ಟೋರಿ ಎಲ್ಲ ಫಿನಿಷ್ ಮಾಡಿ ಶೂಟಿಂಗ್ ಎಲ್ಲ ಫಿನಿಷ್ ಮಾಡಿಬಿಟ್ಟು ಇವಾಗ ರಿಲೀಸಿಗೆ ರೆಡಿ ಇದ್ದೀವಿ. ಫಿಲ್ಮ್ ರಿಲೀಸಿಗೆ ರೆಡಿ ಇದೆ. ಕನ್ನಡದಲ್ಲಿ ಫಸ್ಟ್ ರಿಲೀಸ್ ಮಾಡ್ತೀವಿ ನಾವು. 5 ಲ್ಯಾಂಗ್ವೇಜಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಕನ್ನಡನೇ ಯಾವುದೇ ಫಿಲ್ಮ್ ಮಾಡಿದರೆ ಹೈಫೈ ಸ್ಟುಡಿಯೋಸ್ ಕಡೆಯಿಂದ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡಿಬಿಟ್ಟು ಆಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋಕ್ಕೆ ಇದಾಗಿದ್ದೀವಿ. ಇವಾಗ ಫಿಲ್ಮ್ ಬಗ್ಗೆ ಹೇಳಬೇಕಂದ್ರೆ ಇದು ವಿಲೇಜ್ ಸಬ್ಜೆಕ್ಟ್ ನೋಡಿದ್ದೀರಿ ನೀವು. ಇದೊಂದು ಆಲ್ಮೋಸ್ಟ್ ಒಂದು 40 ದಿವಸ ನಾವು ಕೂರ್ಗಲ್ಲಿ ಹೋಗಿ ಲೊಕೇಶನಲ್ಲೇ ಶೂಟ್ ಮಾಡಿದ್ದು. ಮತ್ತು ಒಂದು 2 ದಿವಸ ಇದರಲ್ಲಿ ಬೆಂಗಳೂರಲ್ಲಿ ಒಂದು 3-4 ಡೇಸ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ ನಾವು. ಸಾಂಗ್ಸ್ ಅದು ಒಂದು 2-3 ಪ್ಯಾಚ್ ಇತ್ತು, ಅದು ಮಾಡಿದ್ದೀವಿ ನಾವು. ಬಟ್ ಔಟ್ ಆ್ಯಂಡ್ ಔಟ್ ಇದು ಆನ್ ಲೊಕೇಶನ್ ಸುಂದರವಾದ ಒಂದು ಕೂರ್ಗಿನ ಇದರಲ್ಲಿ ವಾತಾವರಣದಲ್ಲಿ ಶೂಟ್ ಮಾಡಿದ್ದೀವಿ ನಾವು. ಅದನ್ನು ಮಿಲ್ಕಿ ಅಂತ ನಮ್ಮ ಸಿನಿಮಾಟೋಗ್ರಾಫರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ಅದು ಶೂಟ್ ಆದಮೇಲೆ ಬೆಂಗಳೂರು ವಾಪಸ್ ಬಂದು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮವರ ಅಂತಂದ್ಬಿಟ್ಟು ಒಂದು ಸ್ಟುಡಿಯೋಸ್ ಇವ್ರದ್ದು ಪ್ರಸನ್ನ ಸರ್ದು ಸ್ಟುಡಿಯೋಸ್, ಅದರಲ್ಲೇ ನಾವು ಪೋಸ್ಟ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದೀವಿ ನಾವು. ಇವಾಗ ಅದು ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಕ್ಲೋಸ್ ಟು 50 ಡೇಸ್ ಆಯಿತು ನಮಗೆ ಶೂಟಿಂಗಿಗೆ. ಅರೌಂಡ್ 60 ಪೀಪಲ್ ಇಟ್ಟು 60 ಜನ ಇಟ್ಕೊಂಡು ನಾವು ಫಿಲ್ಮ್ನ ತಯಾರು ಮಾಡಿಸಿದ್ದೀವಿ. ಇದರಲ್ಲಿ ಒಂದು 3 ಯುನಿಕ್ ವಿಷಯ ಹೇಳಬೇಕಂತ ಇದೆ. ಫಸ್ಟು ಸಿನಿಮಾ ಸೆಟ್ಟಲ್ಲಿದ್ದವರು ಎಲ್ಲರಿಗೇನು ಯಾರೇ ಸೆಟ್ಟಿಗೆ ಬಂದಿದ್ರೇನೋ ಅವರಿಗೆ 90 ಡೇಸ್ಗೆ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ ನಾವು. ಹೆಲ್ತು ಮತ್ತು ಲೈಫ್ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ ನಾವು. 1 ಮಂತ್ ಸೆಟ್ಟಲ್ಲಿರುವಾಗ ಇನ್ಶೂರೆನ್ಸು ಮತ್ತು 60 ದಿವಸ ಸೆಟ್ಟಲ್ಲಿಂದ ಆಚೆ ಹೋದ್ಮೇಲೆ ಅವರಿಗೆ ಲೈಫ್ ಆ್ಯಂಡ್ ಹೆಲ್ತ್ ಕವರ್ ಕೊಟ್ಟಿದ್ದೀವಿ. ಅದು ಬಿಟ್ಟು ನಮಗೆ ಆನ್ ಸೈಟ್ ಒಬ್ಬರು ಡಾಕ್ಟರ್ ಇದ್ದರು, 24/7 ಡಾಕ್ಟರ್ ಇದ್ದರು. ಯಾಕೆಂದರೆ ಅದು ಶೂಟ್ ಮಾಡಿದ ಜಾಗ ಆ ಥರ ಜಿಗಣೆ ಮತ್ತು ಹಾವು ಎಲ್ಲ ಥರ ಒಂದು ಇದು ಸ್ವಲ್ಪ ಕಾಡಿನ ಕಾಡದು. ಅದಕ್ಕೆ ಡಾಕ್ಟ್ರು ಒಂದು 24/7 ಡಾಕ್ಟರ್ ಇದ್ದರು, ಅವರು ಒಂದು ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ. ಅದು ಬಿಟ್ಟು ನಮಗೆ ಸೇಫ್ಟಿ ಆಫೀಸರ್ ಅಂತ ಒಬ್ಬರು ಇದ್ದರು. ಅವರು ಸೇಫ್ಟಿ ಆಫೀಸರ್ ಕೆಲಸ ಏನಂದರೆ ಬೆಳಿಗ್ಗೆ ಹೋಗಿ ಸೆಟ್ಟನ್ನ ಇನ್ಸ್ಪೆಕ್ಟ್ ಮಾಡಿ ಬರಬೇಕು. ಅದು ನಾವು 80% ಫಿಲ್ಮ್ ರೈನಲ್ಲೇ ತೊಗೊಂಡಿದ್ದೀವಿ ನಾವು, ನ್ಯಾಚುರಲ್ ರೈನಲ್ಲಿ. ಒಂದೇ ಒಂದು ಸೀನಲ್ಲಿ ನಮಗೆ ರೈನ್ ಅವತ್ತು ಬಂದಿಲ್ಲ, ಅದಕ್ಕೆ ನಾವು ಆರ್ಟಿಫಿಷಿಯಲ್ ರೈನ್ ಯೂಸ್ ಮಾಡಿದ್ದೀವಿ. ನಾವು ಕೇಳಿದ್ದು ಒಂದು 50% ರೈನ್ ಇತ್ತಂದ್ರೆ ಮ್ಯಾನೇಜ್ ಮಾಡ್ಬೋದು ಅಂತ. ಬಟ್ ಕೂರ್ಗು ಕೇಳಿದ್ದಕ್ಕಿಂತ ಹೆಚ್ಚೇನೆ ಕೊಟ್ಟಿತ್ತು. ಅದು 120% 150% ರೈನ್ ಬಂದುಬಿಡುತ್ತೆ ನಮಗೆ. ಸೊ ಸೇಫ್ಟಿ ಆಫೀಸರ್ ಡೈಲಿ ಹೋಗಿ ಅದು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ವೆದರ್ ಆ ಸೆಟ್ಟಲ್ಲಿ ಅದು ಅವತ್ತು ಮಾಡೋಕ್ಕೆ ನಮಗೆ ಇದು ಇದೆಯಾ ಅನುಕೂಲ ಇದೆಯಾ ಅಂತ ನೋಡಿಬಿಟ್ಟೆ ಅವರು ಹೇಳೋರು. ಆದಮೇಲೆ ನಾವು ಮಾಡ್ತಾಯಿದ್ವಿ. ಸೊ ಸೇಫ್ಟಿ ಆಫೀಸರ್ ಒಬ್ಬರು ಇದ್ದರು, ಅವರು ನೋಡ್ಕೊಳ್ತಾ ಇದ್ದರು. ಸೊ ಈ ಥರ ನಾವು ಹಲವಾರು ಇದು ತೊಗೊಂಡಿದ್ದೀವಿ, ಪ್ರಿಕಾಷನ್ಸ್ ತೊಗೊಂಡು ಶೂಟಿಂಗ್ ಮಾಡಿದ್ದೀವಿ. ದೇವ್ರ ದೈವದಲ್ಲಿ ನಾಟ್ ಎ ಸಿಂಗಲ್ ಇನ್ಸಿಡೆಂಟ್. ನಾವು ಶೂಟಿಂಗ್ ಮುಗಿಸಿ ಬರೋವರೆಗೂ ಎವ್ರಿ ಒನ್ ಆರ್ ಸೇಫ್, ಎವ್ರಿಥಿಂಗ್ ವೆಂಟ್ ವೆಲ್. ಈ ಫಿಲ್ಮಿಗೆ ನಮಗೆ ಒಂದು 2 ಇಯರ್ಸಿಂದ ನಾವು ಪ್ರಿಪೇರ್ ಮಾಡಿ ಫೈನಲಿ ವಿ ಹ್ಯಾವ್ ಕಮ್ ಟು ಅ ಸ್ಟೇಜ್ ವೇರ್ ನಾವು ಈಗ ರಿಲೀಸಿಗೆ ರೆಡಿಯಾಗಿದ್ದೀವಿ. ಟೀಸರ್ ಲಾಂಚ್ ಮಾಡಿದ್ದೀವಿ. ಆಲ್ಮೋಸ್ಟ್ 6,80,000 6,90,000 ಏನೋ ಒಂದು ವ್ಯೂಸ್ ಹೋಗಿದೆ ಯೂಟ್ಯೂಬಲ್ಲಿ. ಅದರದ್ದು ಡೇಟಾ ತೆಗೆದು ನೋಡಿದ್ರೆ ಏನು ಗೊತ್ತಾಗುತ್ತೆ ಅಂದರೆ ಜನಗಳಿಗೆ ನಮ್ಮ ಪೋಸ್ಟರ್ ನೋಡಿದ ತಕ್ಷಣ ಅದು ಏನು ಕಂಟೆಂಟ್ ಇದೆ ಅಂತ ನೋಡಬೇಕಂತ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಅದಕ್ಕೆ ಅವರು ಕ್ಲಿಕ್ ಮಾಡಿ ಹೋಗಿ ನೋಡ್ತಾ ಇದ್ದಾರೆ. ಸೆಕೆಂಡು ನಮಗೆ ನಾವು ಇದು ಆಡಿಯೋ ರಿಲೀಸ್ ಮಾಡಿದ್ದೀವಿ. ಮಾಡಿ ಒಂದು 2 ದಿವಸ ಆಗಿದೆ. ಆಲ್ರೆಡಿ ಒಂದು 1.5 ಲಕ್ಷ ಏನೋ ಒಂದು ವ್ಯೂಸ್. ಬಸ್ ಪ್ರಯಾಣಿಕರು ಕೈ ತೋರಿಸಿದ ಕಡೆ ಮತ್ತು ಎಲ್ಲೆಂದರಲ್ಲಿ ಬಸ್ ನಿಲ್ಲಿಸದೆ ನಿಗದಿಪಡಿಸಿರುವ ಸಿಟಿ ಬಸ್ ನಿಲ್ದಾಣಗಳಲ್ಲಿ ಮಾತ್ರ ಬಸ್ ನಿಲ್ಲಿಸುವುದು, ಎಲ್ಲ ಸಿಟಿ ಬಸ್ಗಳ ವಿಮೆ, FC, ವಾಯು ಮಾಲಿನ್ಯ ಪ್ರಮಾಣ ಪತ್ರ, ಇತರೆ ದಾಖಲೆಗಳು ಚಾಲ್ತಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದು,
ಸಿಟಿ ಬಸ್ಗಳ ಮೇಲೆ ಬಾಕಿ ಇರುವ ಸಂಚಾರ ನಿಯಮ ಉಲ್ಲಂಘನೆಯ ಚಲನ್ಗಳ ದಂಡದ ಹಣವನ್ನು ಪಾವತಿ ಮಾಡುವುದು. ಕಡ್ಡಾಯವಾಗಿ ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು. ಹೀಗೆ ಶಿವಮೊಗ್ಗದ ಟ್ರಾಫಿಕ್ ಪೊಲೀಸರು ಸಿಟಿ ಬಸ್ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಬುಧವಾರ ಸಂಜೆ ಸಿಟಿ ಬಸ್ ಮಾಲೀಕರ ಜೊತೆ ಪೊಲೀಸರು ಸಭೆ ನಡೆಸಿದರು. ಸಿಪಿಐ ದೇವರಾಜ್ ಅವರು ಖಡಕ್ ಎಚ್ಚರಿಕೆಯನ್ನ ಈ ವೇಳೆ ಕೊಟ್ಟಿದ್ದಾರೆ. ಹೊಳಲೂರಿನ ಬಣವೆ ಬಳಿ ಹೆಬ್ಬಾವು ಹೊಕ್ಕಿದೆ ಅನ್ನೋ ಮಾಹಿತಿಯನ್ನು ಸ್ನೇಕ್ ಕಿರಣ್ಗೆ ನೀಡಲಾಯಿತು. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಸ್ನೇಕ್ ಕಿರಣ್ ಕತ್ತಲಲ್ಲಿಯೇ ತಡಕಾಡಿ ಹುಡುಕಾಡಿ ಹೆಬ್ಬಾವನ್ನ ಸುರಕ್ಷಿತವಾಗಿ ಹಿಡಿದಿದ್ದಾರೆ. ಕೊಟ್ರೇಶ್ ಎಂಬುವರ ಮನೆಯ ಹಿಂಭಾಗದಲ್ಲಿ ಹೆಬ್ಬಾವು ಅವಿತು ಕೂತಿತ್ತು. ತಡರಾತ್ರಿ ಕಾರ್ಯಾಚರಣೆ ನಡೆಸಿ ಹಾವು ಹಿಡಿಯಲಾಗಿದೆ. 10 ಕೆಜಿ ತೂಕದ ಹೆಬ್ಬಾವು ಇದಾಗಿದೆ. ಹಳ್ಳ ಇದೆ ಅಲ್ಲಿ. ಒಳ್ಳೇದಾ? ತುಂಗಭದ್ರಾ ನದಿ ಇರ್ಬೋದು ಹೇಳಕ್ಕಲ್ಲ. ಸರ್ಕಲ್ ಚೂರು ಜಾಗ ಬಿಡಿ ಸರ್. ಇದ್ರ ಕೆಳಗಡೆ ಇತ್ತು ಆಟ ಹೇಳಿದ್ರು ಹುಡುಗರು, ಇದ್ರ ಕೆಳಗಿತ್ತು. ಇದರಿಂದ ನಾವು ಚೆಕ್ ಮಾಡಕ್ ಐತೋ ಇಲ್ಲ ಚೆಕ್ ಮಾಡಕ್ ಹೋದ ಅದ್ರ ಅಡಿಗೆ ಹೋಗಿ ಗೊತ್ತಿತ್ತು. ಈಗ ಅದು ಕೆಳಗಿದೆ, ಬಣ ಕೆಳಗೆ ಒಂಚೂರು ಲೈಟ್ ಸ್ಪೀಡ್ ಇದೆ. ದಬ್ಬಾವೆ ಬಿಡಿ. ಏನೋ ನುಂಗಿದ್ಯಾ ಅಂತ ತಕೊಂಬಿಡಿದ. ಅಣ್ಣ ಅವನಿಗೆ ನೋಡ್ರಿ ಅವ್ರಿಗೆ ಕರ್ಕೊಳ್ರಿ. ಆಕಾಶ್ ಅಂತ ಇವ್ರ ತಾವೈತಿ. ಹಾ ಸರ್ ಇದೆ. ಅಲ್ಲೇ ಅವಶ್ಯ ಬಾಕ್ಲಿ ಬಂದ್ಬಿಡ್ರಿ ಎಲ್ಲ. ಬಹಳ ದನ ಕರುಗಳಿದ್ದಾವೆ ಮತ್ತು ಮಕ್ಕಳು ಮರಿ ಎಲ್ಲ ಓಡಾಡೋ ಜಾಗ ಅವ್ರ ಹಿತ್ತಲಲ್ಲಿ ಪ್ರತಿದಿನ. ಹಂಗಾಗಿ ನಾವು ಹಿಂಗೆ ಒಂದು ಹಾವು ಪಾಟನ್ನು ಎಳೆದ ಕೂಡಲೇ ಒಂದು ಹಾವು ಕಂಡು ಬರ್ತದೆ. ಯಾವ ಅವತ್ತು ಏನು ಅಂತ ಡೌಟ್ ಇತ್ತು. ನಾವು ಫಾರೆಸ್ಟ್ ಸರ್ಗೆ ಫೋನ್ ಮಾಡಿದ್ವಿ. ಒಳಲೂರಲ್ಲೇ ರೀಸೆಂಟಾಗಿ ಬಂದಿದ್ದಾರೆ ಕೊಟ್ರೇಶ್ ಸರ್ ಅಂತೇಳಿ. ಅವ್ರಿಗೆ ಫೋನ್ ಮಾಡಿದ ಕೂಡಲೇ ಅವರು ಈಗ ಇಮ್ಮಿಡಿಯೇಟ್ಲಿ ಗಮನಕ್ಕೆ ತಗೊಂಡು ಕಿರಣ್ ಸರ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸ್ಬಿಟ್ಟು ಈ ಹೆಬ್ಬಾವ್ ಅಂತಿದ್ದು ಅಂದರೆ ನಮಗೆ ಅವಾಗ ಗೊತ್ತಾಗಿರಲಿಲ್ಲ. ಮರಿಗೆ ಜನ್ಮ ನೀಡಿರುವ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ. ರೈಲು 2 ಗಂಟೆಗಳ ಕಾಲ ನಿಂತಿತ್ತು. ಆನೆಗೆ ಸುರಕ್ಷಿತವಾಗಿ ಮರಿಗೆ ಜನ್ಮ ನೀಡಲು ಅವಕಾಶ ಮಾಡಿಕೊಡಲಾಯಿತು. ಬಳಿಕ ಮರಿ ಆನೆಯೊಂದಿಗೆ ತಾಯಿ ಆನೆ ಕೂಡ ಕಾಡಿನ ಕಡೆ ಸಾಗಿತ್ತು. ಈ ಹೃದಯ ಸ್ಪರ್ಶಿ ಘಟನೆ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಅಧಿಕಾರಿಗಳಿಂದ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಅವರು ಈ ವಿಡಿಯೋವನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. चलो आने दो चलो इसको लड़की जा जा जा
करो 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 होने करो होने करो ने चलो चलो ए फोटो चलो चलो करो आए चलो आने दो चलो इसको आने ए लड़की जा 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 ಶಿವಮೊಗ್ಗ ಮತ್ತು ದಾವಣಗೆರೆ ಹಾಗೂ ಹಾವೇರಿ ಜಿಲ್ಲೆಗಳ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುವ ರೈತರ ಜೀವನಾಡಿ ತನ್ನ ಜೀವಕಳೆ ಮರಳಿ ಪಡೆದುಕೊಂಡು ಮೈದುಂಬಿ ಹರಿಯುತ್ತಿರುವ ತುಂಗ ಜಲಾಶಯಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ಕೊಟ್ಟು ಶಾಸಕ ಆರಗ ಜ್ಞಾನೇಂದ್ರ ಜೊತೆ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಇವತ್ತು ಅತ್ಯಂತ ಪವಿತ್ರವಾದಂತಹ ದಿನ. ಇವತ್ತು ಗುರು ಪೂರ್ಣಿಮಾ ಅಂತೇಳಿ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತೀವಿ. ಇಂಥ ಒಂದು ಪವಿತ್ರವಾದಂತಹ ದಿನ ಸನ್ಮಾನಿಸುತ್ತ ನಮ್ಮ ಹಿರಿಯರಂತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ತುಂಗಾ ನದಿಗೆ ಬಾಗಿನ ಕೊಡುವಂತ ಒಂದು ಪವಿತ್ರವಾದಂತಹ ಕಾರ್ಯ. ಯಾಕೆಂದ್ರೆ ಪ್ರಕೃತಿಗಿಂತ ದೊಡ್ಡ ಗುರು ಯಾವುದೂ ಇಲ್ಲ. ಪ್ರಕೃತಿ ಇದ್ದಾಗ ಮಾತ್ರ ನಾವೆಲ್ಲರೂ ಕೂಡ ಬದುಕಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಪ್ರಕೃತಿಗೆ ಪೂಜೆ ಮಾಡುವಂತ ಮುಖಾಂತರ ಗುರುಪೂರ್ಣಿಮನೂ ಆಯಿತು, ಮತ್ತು ಆ ತಾಯಿಗೆ ಬಾಗಿನ ಕೊಡುವಂತ ಒಂದು ಪವಿತ್ರವಾದಂತ ಕಾರ್ಯ ಇವತ್ತಾಗಿದೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳ್ತೀನಿ. ಮತ್ತೆ ಈ ಸಂದರ್ಭದಲ್ಲಿ ಪ್ರಕೃತಿ ಸರಿಸಮಾನವಾಗಿ ಈ ಸತಿ ಒಳ್ಳೆ ಮಳೆ ಕೊಡ್ತಾ ಇದೆ. ಒಂದು ತಿಂಗಳು ಸ್ವಲ್ಪ ಅರ್ಲಿ ಮಾನ್ಸೂನ್ ಟೈಪ್ ತೋರಿಸ್ಕೊಂತು, ಬೆಳೆಗಳಿಗೆ ತುಂಬಾ ಅನುಕೂಲ ಆಗಿದೆ. ಮಧ್ಯ ಈಗ ಗ್ಯಾಪ್ ಕೊಟ್ಟಿದೆ, ರೈತರಿಗೆ ಉಳುಮೆ ಮಾಡ್ಲಿಕ್ಕೆ ನಾಟಿ ಮಾಡ್ಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಈ ರೀತಿ ಒಂದು ಒಳ್ಳೆ ರೀತಿಯಂತ ಒಂದು ಆಶಾದಾಯಕವಾದಂತ ಒಂದು ಮಾನ್ಸೂನ್ ಮಳೆ ಈವರೆಗೆ ಆಗ್ತಿರೋದು ಒಂದು ರೈತರಿಗೆ ಒಂದು ವಿಶ್ವಾಸ ತುಂಬುವಂತ ಒಂದು ಕಾರ್ಯ. ಇವತ್ತು ತುಂಗಾ ನದಿಯ ಈ ಅಣೆಕಟ್ಟೆಯ ಸ್ಥಳದಲ್ಲಿ ಪ್ರತಿ ವರ್ಷದಂತೆ ತುಂಗೆ ತುಂಬಿ ಹರಿದಾಗ ಜನಕ್ಕೆ ಶಾಂತಿ, ನೆಮ್ಮದಿ, ಮುಂದಿನ ಬೆಳೆ ಎಲ್ಲವೂ ಕೂಡ ದೊರಕುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದರ ಅಂಗವಾಗಿ ತುಂಗೆಗೆ ನಮ್ಮ ಸಂಸತ್ ಸದಸ್ಯರಾದಂಥ ಬಿವೈ ರಾಘವೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ಶಿವಮೊಗ್ಗ ಶಾಸಕರು ಚನ್ನಬಸಪ್ಪನವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅರುಣ್ ಅವರು ಮತ್ತು ನಮ್ಮೆಲ್ಲ ಮುಖಂಡರು, ಈ ಪಂಚಾಯಿತಿಯ ಅಧ್ಯಕ್ಷೆ ಎಲ್ಲರೂ ಸೇರಿ ನಾವೆಲ್ಲ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಂದು ಬಾಗಿನ ಅರ್ಪಣೆಯನ್ನು ಇವತ್ತು ಮಾಡಿದ್ದೇವೆ. ತುಂಗೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡದಿದ್ದಂಥ ರೀತಿಯಲ್ಲಿ ತುಂಬಿ ಹರಿಯಲಿ, ಎಲ್ಲರ ಮನಸ್ಸು ಹೊಟ್ಟೆ ತುಂಬುವಂಥ ರೀತಿಯಲ್ಲಿ ನಿನ್ನ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ. ಇವತ್ತು ತುಂಗಾ ನದಿಯ ಈ ಅಣೆಕಟ್ಟೆಯ ಸ್ಥಳದಲ್ಲಿ ಪ್ರತಿ ವರ್ಷದಂತೆ ತುಂಗೆ ತುಂಬಿ ಹರಿದಾಗ ಜನಕ್ಕೆ ಶಾಂತಿ, ನೆಮ್ಮದಿ, ಮುಂದಿನ ಬೆಳೆ ಎಲ್ಲವೂ ಕೂಡ ದೊರಕುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದರ ಅಂಗವಾಗಿ ತುಂಗೆಗೆ ನಮ್ಮ ಸಂಸತ್ ಸದಸ್ಯರಾದಂಥ ಬಿವೈ ರಾಘವೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ಶಿವಮೊಗ್ಗ ಶಾಸಕರು ಚನ್ನಬಸಪ್ಪನವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅರುಣ್ ಅವರು ಮತ್ತು ನಮ್ಮೆಲ್ಲ ಮುಖಂಡರು, ಈ ಪಂಚಾಯಿತಿಯ ಅಧ್ಯಕ್ಷೆ ಎಲ್ಲರೂ ಸೇರಿ ಗುರುನಾಮಾಮೃತ ಭಜೋ ಮನವೇ ಕಾರ್ಯಕ್ರಮ ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ನಡೆಯುತ್ತಿದೆ. ಶ್ರೀಗಂಧ ಸಂಸ್ಥೆಯ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಗುರುಗುಹ ಸಂಗೀತ ವಿದ್ಯಾಲಯದ ವಿದ್ವಾನ್ ಎಚ್ಎಸ್
ನಾಗರಾಜ್ ಮತ್ತು ತಂಡದವರಿಂದ ಗುರುಭಜನೆ ಕಾರ್ಯಕ್ರಮ ನಡೆಯಲಿದೆ. ಮಂಕುತಿಮ್ಮನ ಕಗ್ಗ ಖ್ಯಾತಿಯ ವಿದ್ವಾನ್ GS ನಟೇಶ್ ಇವರಿಂದ ಗುರು ಪರಂಪರೆ ಕುರಿತು ವಿಶೇಷ ಉಪನ್ಯಾಸವೂ ಸಹ ನಡೆಯಲಿದೆ. ಗುರುಗಳೇ ಆ ಕಡೆಯಿಂದನೇ ಬನ್ನಿ. ನಿಂತಿದ್ದೀರಿ, ದಯವಿಟ್ಟು ಒಳಗೆ ಹಾಕಿ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳಿ. ಆಸನದ ವ್ಯವಸ್ಥೆ ಇದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗುಪ್ತವಾಗಿ ಮಹಿಳೆಯರ ವಿಡಿಯೋ ಮಾಡೋರಿಗೆ ಸರ್ಕಾರದ ಚಾಟಿ. ಕಠಿಣ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ಸಿಎಂ. ಮಹಿಳೆಯರಿಗೆ ಸಿದ್ದರಾಮಯ್ಯ ಅಭಯ. ಶರಾವತಿ ಹಿನ್ನೀರಿನ ನೂತನ ಸೇತುವೆಗೆ BS ಯಡಿಯೂರಪ್ಪ ಹೆಸರಿಡಿ. ನಿರ್ದೇಶನ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದ ನ್ಯಾಯಾಲಯ. ನಿಲ್ಲದ ಪಾಲಿಕೆ ನೌಕರರ ಗೋಳು. 3ನೇ ದಿನಕ್ಕೆ ಕಾಲಿಟ್ಟ ಹೋರಾಟ. ರಾಜಕೀಯ ನಾಯಕರ ದಂಡು. ಡೆಲ್ಲಿಯಲ್ಲಿ ಕುಳಿತ ಮಂತ್ರಿಗಳಿಗೆ ಮಾಜಿ ಸಚಿವ ಈಶ್ವರಪ್ಪ ಕ್ಲಾಸ್. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.